ರೂಪಾಯಿ ಮಹಿಳೆಯರ ಅಕೌಂಟ್ಗೆ ಹೋಗ್ತಾ ಇದೆ. मतलब 24,000 रुपए साल के, 2,000 रुपए महीने के कर्नाटक के हर महिला के बैंक अकाउंट में गृह लक्ष्मी स्कीम. 2,000 ರೂಪಾಯಿ ತಿಂಗಳಿಗೆ, 12 ತಿಂಗಳಿಗೆ 24,000 ರೂಪಾಯಿ. ಆ ರೀತಿ ಮಹಿಳೆಯರಿಗೆ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ಅವರ ಅಕೌಂಟ್ಗೆ ಒಂದು ವರ್ಷಕ್ಕೆ 24,000 ರೂಪಾಯಿ ಹೋಗ್ತಾ ಇದೆ. अब महालक्ष्मी स्कीम. ಈಗ ನಾವು ಮಹಾಲಕ್ಷ್ಮಿ ಸ್ಕೀಮ್ ಅಂತ ಒಂದು ತಂದಿದ್ದೇವೆ. महालक्ष्मी स्कीम हिंदुस्तान की अगली सरकार बनाने जा रही है. ಮಹಾಲಕ್ಷ್ಮಿ ಯೋಜನೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಮೊದಲನೇ ಕೆಲಸ ನಾವು ಮಹಾಲಕ್ಷ್ಮಿ ಯೋಜನೆ ತರ್ತಾ ಇದ್ದೀವಿ. हर गरीब परिवार की लिस्ट बनाई जाएगी. ಪ್ರತಿ ಒಂದು ರಾಷ್ಟ್ರದಲ್ಲಿ ವಾಸ ಮಾಡ್ತಕ್ಕಂಥ ಬಡ ಪರಿವಾರದಲ್ಲಿ ಅವರು ಲಿಸ್ಟ್ ತಯಾರಾಗ್ತಾ ಇದೆ. करोड़ों लोगों की लिस्ट बनेगी. नरेंद्र मोदी जी ने सबको गरीब बना दिया है. ಕೋಟ್ಯಾಂತರ ಮಹಿಳೆಯರದ್ದು ಲಿಸ್ಟ್ ಮಾಡಲಿಕ್ಕೆ ನಾವು ಹೊರಟಿದ್ದೀವಿ. ನರೇಂದ್ರ ಮೋದಿ ಅವರು ನಿಮ್ಮೆಲ್ಲರಿಗೂ ಬಡವರಾಗಿ ಮಾಡಿದ್ದಾರೆ. हर परिवार में से एक महिला का नाम चुना जाएगा. ಪ್ರತಿಯೊಂದು ಪರಿವಾರ ಕುಟುಂಬದಿಂದ ಒಬ್ಬ ಮಹಿಳೆಯರದ್ದು ಹೆಸರು ಸೆಲೆಕ್ಟ್ ಮಾಡ್ತಾ ಇದ್ದೀವಿ. और साल का 1 लाख रुपया उस महिला के बैंक अकाउंट में चला जाएगा. 1 ಲಕ್ಷ ರೂಪಾಯಿ ಪ್ರತಿಯೊಂದು ವರ್ಷ ಆ ಮಹಿಳಾ ಅವ್ರಿಗೆ ಅಕೌಂಟ್ಗೆ ನಾವು ಕಳಿಸಲಿಕ್ಕೆ ಯೋಜನೆಯನ್ನು ಮಾಡಿದ್ದೇವೆ. हर महीने 8,500 रुपए कटाकट 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 आपके बैंक अकाउंट में. ಪ್ರತಿ ತಿಂಗಳು 8,500 ರೂಪಾಯಿ ಪ್ರತಿ ತಿಂಗಳು ಕಟಾಕಟ್ 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 ನಿಮ್ಮ ಅಕೌಂಟ್ಗೆ ಬರ್ತದೆ. कर्नाटक के गरीब परिवारों को साल का 24,000 रुपए नहीं, 1,24,000 रुपए मिलने जा रहा है. ಕರ್ನಾಟಕದಲ್ಲಿ ವಾಸ ಮಾಡ್ತಕ್ಕಂಥ ಬಡ ಕುಟುಂಬಗಳಿಗೆ ಕೇವಲ 24,000 ಮಾತ್ರ ಇಲ್ಲ, 1,24,000 ರೂಪಾಯಿ ಪ್ರತಿ ವರ್ಷ ನಿಮ್ಮ ಅಕೌಂಟ್ಗೆ ಬರ್ತದೆ. और जैसे ही हम महालक्ष्मी की बात कर रहे हैं, हिंदुस्तान के प्रधानमंत्री को इरिटेशन हो रहा है, चिड़ मचड़ी है. ನಾವು ಇಲ್ಲಿ ಮಾತನಾಡ್ತಾ ಇದ್ದೀವಿ, ರಾಷ್ಟ್ರದ ಪ್ರಧಾನಮಂತ್ರಿಗೆ ಭಯ ಬರ್ತಾ ಇದೆ, ಅವರು ಚಿಂತನೆಗೆ ಆಗಿದ್ದಾರೆ. क्योंकि उनके अरबपतियों मित्रों को ये पैसा नहीं मिलने वाला है. ಯಾತಕ್ಕಾಗಿ ಅಂದ್ರೆ ಅವರ ಜೊತೆಯಲ್ಲಿರ್ತಕ್ಕಂಥ 22 ಜನ ಅಡಾನಿ ಅಂಬಾನಿ ಅವ್ರಿಗೆ ಈ ಹಣವನ್ನು ಅವ್ರಿಗೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಭಾರಿ ಚಿಂತನಾಗಿದ್ದಾರೆ. युवाओं को अप्रेंटिसशिप का अधिकार हमारी सरकार देने जा रही है. ಯುವಕರಿಗೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಸರ್ಕಾರದಿಂದ ಯುವಜನ ಮಿತ್ರರಿಗೆ ಸ್ಟೈಫಂಡ್ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. युवा निधि में आपको यहाँ 3,000 रुपए प्रति महीना मिलता है. ಯುವ ನಿಧಿ ಯೋಜನೆ ಅಡಿಯಲ್ಲಿ ರಾಜ್ಯದ ಸರ್ಕಾರದಿಂದ ತಮಗೆ 3,000 ರೂಪಾಯಿ ಸಿಗ್ತಾ ಇದೆ. पहली नौकरी पक्की स्कीम हम लागू करने जा रहे हैं. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮೊದಲನೇ ಕೆಲಸ ನಿರುದ್ಯೋಗಿಗಳಿಗೆ ಜಾಬ್ ಕೊಡೋದಕ್ಕೆ ಅವಕಾಶ ನಾವು ಮಾಡಿ ಕೊಡ್ತಾ ಇದ್ದೀವಿ. 1 साल की नौकरी मिलेगी, 8,500 रुपए हर महीने बैंक अकाउंट में जाएंगे, 1 लाख रुपए साल के होंगे और बेस्ट क्वालिटी की ट्रेनिंग हिंदुस्तान के सारे ग्रेजुएट्स को मिलने वाली है. 1 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಪ್ರತಿಯೊಬ್ಬರಿಗೂ 1 ವರ್ಷಕ್ಕಾಗಿ ನಾವು ಜಾಬ್ ಕೊಡ್ತೀವಿ. ಅದರ ಜೊತೆಗೆ 8,500 ರೂಪಾಯಿ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಬರ್ತದೆ. ಅದು ನಾವು ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಯುವ ಮಿತ್ರರು ಯಾರು ಗ್ರಾಜುಯೇಟ್ ಆಗಿ ಪಾಸ್ ಮಾಡಿರ್ತಾರೆ ಅವ್ರಿಗೆ ತಲುಪ್ತದೆ. उन्होंने आपको बेरोजगारी दी, हम आपको अप्रेंटिसशिप का अधिकार और बैंक में साल के 1 लाख रुपए और दुनिया की सबसे बेहतर ट्रेनिंग देने जा रहे हैं. ಅವರು ಸುಳ್ಳು ಹೇಳಿ ಅವರು ಉದ್ಯೋಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸುಳ್ಳು ಭಾಷಣವನ್ನು ಕೊಟ್ಟರು. ನಾವು ಕಾಂಗ್ರೆಸ್ ಪಕ್ಷದಿಂದ ವರ್ಷಕ್ಕೆ 1 ಲಕ್ಷ ರೂಪಾಯಿ ಪ್ಲಸ್ ಅವ್ರಿಗೆ 1 ವರ್ಷಕ್ಕೆ ಅಪ್ರೆಂಟಿಸ್ ಮಾಡಿ
ತಿಂಗಳಿಗೆ 8,500 ರೂಪಾಯಿ ಅವ್ರು ನಿಮ್ಮ ಅಕೌಂಟ್ಗೆ ಹಾಕ್ತೀವಿ. 30 लाख सरकारी नौकरियां खाली पड़ी हैं, उनको हम आपके हवाले, चुनाव जीतते ही हम उनको आपके हवाले करने जा रहे हैं. 30 ಲಕ್ಷ ಕೇಂದ್ರದ ಉದ್ಯೋಗವನ್ನು ಕೊಡೋದಕ್ಕೆ ಅವಕಾಶ ಇದೆ. ಖಾಲಿ ಇದೆ, ಉದ್ಯೋಗಗಳು ಖಾಲಿ ಇದ್ದಾವೆ. ಅದಕ್ಕೆ ನಾವು ಬಂದ ತಕ್ಷಣ 30 ಲಕ್ಷ ಉದ್ಯೋಗಗಳು ಕೊಡೋದಕ್ಕೆ ತೀರ್ಮಾನ ಮಾಡ್ತೀವಿ. ನಿಮ್ಮ ಮುಂದೆ ಅದನ್ನ ತಂದು ತೋರಿಸ್ತೀವಿ. मनरेगा में आज 250 रुपए मिलता है, हमारी सरकार 400 रुपए देने जा रही है. ಮನ್ರೇಗಾದಲ್ಲಿ ಇವತ್ತು ರಾಜ್ಯದಲ್ಲಿ ಕೇವಲ 250 ರೂಪಾಯಿ ಸಿಗ್ತಾ ಇದೆ. ನಾವು ಸರ್ಕಾರಕ್ಕೆ ಬಂದ ಮೇಲೆ 400 ರೂಪಾಯಿ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ. और जो आंगनवाड़ी और आशा में महिलाएं काम करती हैं, उनकी आमदनी हम दुगनी कर रहे हैं. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರಿಗೂ ಸಹ ನಾವು ಸಹಾಯವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. नरेंद्र मोदी अरबपतियों का कर्जा माफ करते हैं, हम हिंदुस्तान के हर गरीब किसान का कर्जा माफ करने जा रहे हैं. ನರೇಂದ್ರ ಮೋದಿ ಅವರು 22 ಉದ್ಯೋಗಪತಿಯವರದು ಸಾಲವನ್ನು ಮನ್ನಾ ಮಾಡ್ತಿದ್ದಾರೆ. ನಾವು ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ರೈತರದು ಸಾಲ ಮನ್ನಾ ಮಾಡ್ತೀವಿ. और किसानों को लीगल, कानूनी मिनिमम सपोर्ट प्राइस हिंदुस्तान में पहले बार हमारी सरकार देगी. ರಾಷ್ಟ್ರದಲ್ಲಿ ರೈತರದ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅವರು ಸುಮ್ಮನೆ ಭಾಷಣವನ್ನು ಮಾಡ್ತಾ ಇದ್ರು. ನಾವು ಸರ್ಕಾರಕ್ಕೆ ಬಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಗ್ಯಾರಂಟಿ ತೀರ್ಮಾನ ಮಾಡ್ತೀವಿ. जो भी आपके लिए, गरीबों के लिए हुआ है, किसानों के लिए हुआ है, मजदूरों के लिए आजादी के बाद किया गया है, ये कॉलेजेस, स्कूल्स, यूनिवर्सिटीज, पब्लिक सेक्टर, ये सारा का सारा कॉन्स्टिट्यूशन के कारण बना है. अगर बीजेपी के लोग इसको खत्म कर देंगे तो गरीबों को हिंदुस्तान में कुछ नहीं मिलने वाला है. आपकी जमीन चले जाएगी, आपका कोई भविष्य नहीं होगा. ರಾಷ್ಟ್ರದಲ್ಲಿ ಇವತ್ತಿನ ದಿವಸ ಯೂನಿವರ್ಸಿಟಿಗಳು ಆಗ್ಬೋದು, ಇನ್ಸ್ಟಿಟ್ಯೂಷನ್ಸ್ಗಳು ಆಗ್ಬೋದು, ಅಂತದೆಲ್ಲ ಖಾಸೀಕರಣವನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದು ನಮ್ಮ ಸಂವಿಧಾನದಲ್ಲಿ ರಕ್ಷಣೆ ಕೊಟ್ಟಿರ್ತಕ್ಕಂಥ ಸಮಾಜಗಳಿಗೆ ಇವತ್ತಿನ ದಿವಸ ನಾವು ಈ ಸಂವಿಧಾನವನ್ನು ರಕ್ಷಣೆ ಮಾಡದೇ ಇದ್ರೆ ನಿಮ್ಮ ಜಮೀನು ಸಹ ಅವರು ತಗೊಳ್ಳೋದಕ್ಕೆ ಅವಕಾಶವನ್ನು ಮಾಡ್ತಿದ್ದಾರೆ. अगर दलितों को, आदिवासियों को, पिछड़ों को, गरीब जनरल कास्ट के लोगों को कुछ मिलता है, अधिकार मिलते हैं, तो इस किताब के कारण मिलते हैं. इसके लिए पूरा देश लड़ना चाहिए. बीजेपी के और आरएसएस के खिलाफ लड़ना चाहिए, एक साथ लड़ना चाहिए. ಇವತ್ತು ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ ದಲಿತರಿಗೆ ಆಗಿರ್ಬೋದು, ಮತ್ತೆ ಆದಿವಾಸಿಗಳಿಗಾಗಿರ್ಬೋದು, ಒಬಿಸಿ ಆಗಿರ್ಬೋದು, ಅಲ್ಪಸಂಖ್ಯಾತರಿಗಾಗಿರ್ಬೋದು, ಏನಾದ್ರೂ ಒಂದು ಸಿಗ್ತಾ ಇದೆ ಅಂತ ಹೇಳಿದ್ರೆ ಕೇವಲ ಈ ಸಂವಿಧಾನದ ವತಿನಿಂದ ಸಿಗ್ತಾ ಇರ್ತಕ್ಕಂಥದ್ದು. ಆ ಸಂವಿಧಾನವನ್ನೇ ತಿರುಚಲಿಕ್ಕೆ ಹೊರಟಿರ್ತಕ್ಕಂಥದ್ದು ಬಿಜೆಪಿನವ್ರಿಗೆ. ನೀವು ಹುಷಾರಾಗಿರ್ಬೇಕು. मैं आपका सबका दिल से धन्यवाद करता हूं. जय हिंद, जय कर्नाटका. ನಿಮ್ಮೆಲ್ಲರಿಗೂ ನಾನು ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರೂ ಕೂಡ